ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘರ್ಷಣೆ ಪಾಠದ 14ನೇ ಪ್ರಶ್ನೆ. ಘರ್ಷಣೆಯು ಅವಲಂಬಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿ. ಘರ್ಷಣೆ ಯಾವ ಯಾವ ಅಂಶದ ಮೇಲೆ ಅವಲಂಬಿತವಾಗಿರುತ್ತೆ ಅದನ್ನು ನಾವೀಗ ಹೋಗೋಣ. ಈಗ ಒಂದು ಪೆಟ್ಟಿಗೆ ಇದೆ ಅಂತ ಇಟ್ಕೊಳ್ಳೋಣ. ಆ ಪೆಟ್ಟಿಗೆಯನ್ನ ನೀವು ತಳ್ತಾ ಇದ್ದೀರಿ. ಯಾವ ನೆಲದಲ್ಲಿ? ಟೈಲ್ಸ್ ನೆಲದ ಮೇಲೆ ನೀವು ತಳ್ತಾ ಇದ್ದೀರಿ ಅಂತಿದ್ರೆ ಸೇಮ್ ಅದೇ ಭಾರದ ಪೆಟ್ಟಿಗೆ ಅದನ್ನ ನೀವು ಮಣ್ಣಿನ ನೆಲದ ಮೇಲೆ ತಳ್ತಾ ಇದ್ದೀರಿ. ಇವೆರಡರಲ್ಲಿ ಯಾವಾಗ ನೀವು ಅದನ್ನ ಸುಲಭವಾಗಿ ತಳ್ಕೊಂಡು ಹೋಗಬಹುದು? ಕರೆಕ್ಟ್ ಇದೆ. ನಿಮ್ಮ ಅಂದಾಜಿನಂತೆ ಅದನ್ನ ನಾವು ಟೈಲ್ಸ್ ನೆಲ ಇರುವಾಗ ಸುಲಭವಾಗಿ ತಳ್ಕೊಂಡು ಹೋಗ್ಬಹುದು. ಯಾಕೆ ಅಂದ್ರೆ ಅಲ್ಲಿ ಘರ್ಷಣೆ ಕಡಿಮೆ ಇರುತ್ತೆ. ಹಾಗಾಗಿ ಘರ್ಷಣೆಯು ಅವಲಂಬಿಸಿದ ಅಂಶ ಅಂತ ಅಂದ್ರೆ ನಾವು ವಸ್ತುಗಳ ಮೇಲ್ಮೈ ಸ್ವಭಾವ ಅಂತ ಹೇಳ್ಬಹುದಾ? ಘರ್ಷಣೆಯು ವಸ್ತುವಿನ ಮೇಲ್ಮೈ ಸ್ವಭಾವದ ಮೇಲೆ ಅವಲಂಬಿತವಾಗಿರುತ್ತೆ. ಅದು ಕಾರ್ಪೆಟ್ ಇದೆಯೋ, ನೆಲ ಇದೆಯೋ, ಮಣ್ಣಿನ ನೆಲ ಇದೆಯೋ, ಮರಳಿನ ನೆಲ ಇದೆಯೋ, ಟೈಲ್ಸಿನ ನೆಲ ಇದೆಯೋ, ಶಿಲೆಯ ನೆಲ ಇದೆಯೋ, ಈ ತರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ವಸ್ತುಗಳ ಮೇಲ್ಮೈ ಸ್ವಭಾವದ ಮೇಲೆ ಅವಲಂಬಿತವಾಗಿರುತ್ತೆ. ಮೇಲ್ಮೈಗಳ ನಡುವೆ ವರ್ತಿಸುವ ಲಂಬ ಬಲ. ಈ ಚಿತ್ರದಲ್ಲಿ ನೋಡಿ, ಪೆಟ್ಟಿಗೆಯನ್ನ ಎರಡೂ ಕಡೆ ಈ ಕಾರ್ಪೆಟ್ ಮೇಲೆ ಎಳ್ತಿದ್ದಾರೆ ಅವರು. ಆದ್ರೆ ಮೊದಲನೇ ಚಿತ್ರದಲ್ಲಿ ಏನ್ ತೋರಿಸ್ತಿದ್ದಾರೆ ಅಂದ್ರೆ ಉಂಡುವಾಗ ಇಲ್ಲಿ ಏನು ಇಲ್ಲ, ಪೆಟ್ಟಿಗೆಯನ್ನ ತಳ್ಳುತ್ತಿದ್ದಾರೆ ಸರಿ. ಆದ್ರೆ ಎರಡನೇದ್ರಲ್ಲಿ ಭಾರದ ವಸ್ತುಗಳನ್ನೆಲ್ಲ ಅದ್ರ ಮೇಲೆ ಇಟ್ಕೊಂಡಿದ್ದಾರೆ. ಈಗ ಯಾವ ಸಂದರ್ಭದಲ್ಲಿ ನಮ್ಗೆ ಪೆಟ್ಟಿಗೆಯನ್ನ ತಳ್ಳುವಂತದ್ದು ಕಷ್ಟ ಆಗ್ತದೆ? ಎಸ್, ಕರೆಕ್ಟ್ ಇದೆ. ಈ ಎರಡನೇ ಸಂದರ್ಭದಲ್ಲಿ ನಾವು ಪೆಟ್ಟಿಗೆಯನ್ನ ತಳ್ಳುವುದು ಕಷ್ಟ ಆಗ್ತದೆ. ಯಾಕೆಂದ್ರೆ ಇಲ್ಲಿ ಮೇಲ್ಮೈಗಳ ನಡುವೆ ವರ್ತಿಸ್ತಾ ಇರುವಂತಹ ಲಂಬ ಬಲ ಏನಿದೆ ಇದ್ರ ಮೇಲೆ ಕೂಡ ಘರ್ಷಣೆ ಅವಲಂಬಿತವಾಗಿರುತ್ತೆ. ಈಗ ನೀವು ಒಂದು ಜಮಖಾನವನ್ನ ಎಳ್ಕೊಂಡು ಹೋಗ್ತಿದ್ದೀರಿ ಅಂತ ಇಟ್ಕೊಳ್ಳಿ. ಇದ್ರ ಮೇಲೆ ಈಗ ಒಬ್ಬ ನಿಮ್ ಫ್ರೆಂಡ್ ಕುತ್ಕೋಬಿಟ್ಟಿದ್ದಾರೆ, ಅಥವಾ ನೀವು ಬೆಂಚ್ ಸ್ಕೂಲಲ್ಲಿ ಇರ್ತೀರಲ್ಲ, ಬೆಂಚ್ ಯಾವಾಗಾದ್ರೂ ಎಳೆದಿದ್ ಗೊತ್ತಿದ್ರೆ ಬೆಂಚ್ ಎಳೆದಿದ್ದೀರಿ ಅಂತ ಇಟ್ಕೊಳ್ಳಿ. ಈಗ ಒಂದ್ 2-3 ಜನ ಬೆಂಚ್ ಅಲ್ಲಿ ಕುತ್ಕೊಂಡಿದ್ದಾರೆ. ಅವಾಗ ಎಳೆಯೋದು ಸುಲಭನಾ ಅಥವಾ ಯಾರು ಕುತ್ಕೊಳ್ದೇ ಇದ್ದಾಗ ಎಳೆಯೋದು ಸುಲಭನಾ? ಯಾರು ಕೂರ್ದೇ ಇದ್ದಾಗ ಅಲ್ವಾ? ಯಾಕೆಂದ್ರೆ ಆ ಮೇಲ್ಮೈಗಳ ನಡುವೆ ವರ್ತಿಸುವಂತಹ ಲಂಬ ಬಲ ಕೂಡ ಘರ್ಷಣೆ ಅವಲಂಬಿಸಿರುತ್ತೆ. ಹಾಗಾಗಿ ವಸ್ತುಗಳ ಮೇಲ್ಮೈ ಸ್ವಭಾವ ಮತ್ತೆ ಮೇಲ್ಮೈಗಳ ನಡುವೆ ವರ್ತಿಸುವ ಲಂಬ ಬಲ ಅಂತ ಹೇಳ್ತೀವಿ. ಥ್ಯಾಂಕ್ ಯು.